ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆಜಿ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಅಥವಾ ಮೀಡಿಯಮ್ ಸೈಜಿಂದು ಒಂದು 6 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ 6 ಈರುಳ್ಳಿ ತೊಗೋಬೇಕಂತೇನಿಲ್ಲ, ನಿಮಗೆ ಜಾಸ್ತಿ ಕ್ವಾಂಟಿಟಿದಾಗ ಬೇಕಿದ್ದರೂ ಕೂಡ ತೊಗೋಬೋದು, ಅಥವಾ ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ತೊಗೋಬೋದು. ನನಗೆ ಸುಮಾರು 1 ತಿಂಗಳು ಆಗುವಷ್ಟು ಬೇಕಾಗಿದೆ, ಹೀಗಾಗಿ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ತೊಗೊಂಡಿದ್ದೀನಿ. ಓಕೆ, ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಇವಾಗ ಈ ಚಮ್ಮಚ್ಲಿಂತ 1 ಚಮ್ಮಚ್ ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ. ನನಗೆ ಈ ಚಟ್ನಿ ಸ್ಟೋರ್ ಮಾಡಿ ಇಡೋದಿದೆ, ಹೀಗಾಗಿ ನಾನಿಲ್ಲಿ ಎಣ್ಣೆ ಕ್ವಾಂಟಿಟಿ ಒಂದು ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡಿನಿ. ಇಲ್ಲ ನಿಮಗೆ ಸ್ಟೋರ್ ಮಾಡಿ ಇಡೋದಿಲ್ಲ ಅನ್ನೋದಾದರೆ ಕಮ್ಮಿ ಕೂಡ ಹಾಕೋಬೋದು. ಇವಾಗ ಮೊದಲಿಗೆ ನಾನಿಲ್ಲಿ ಎಣ್ಣೆ ಗರಂ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿನಿ. ಇವಾಗ ಮೊದಲಿಗೆ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಹುರ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಮೊದಲೇ ಹೇಳಿದಾಗೆ ಸುಮಾರು ಒಂದು 6 ಈರುಳ್ಳಿ ಅಥವಾ ಒಂದು ಅರ್ಧ ಕೆಜಿ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾನಿದು ಹುರ್ಕೊತಿದ್ದೀನಿ. ಹಾಗೆ ಕೈ ಆಡಿಸ್ತಾ ಇರಿ, ಹಸಿ ವಾಸನೆ ಹೋಗಬೇಕಿದು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಸುಮಾರು ಒಂದು 3ರಿಂದ 4 ನಿಮಿಷ ಟೈಮ್ ಹಿಡಿಬೋದಿಲ್ಲಿ, ಮೀಡಿಯಮ್ ಗ್ಯಾಸ್ ಇರಲಿ. ಹಾಗೆಯೇ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ, ಮತ್ತು ದಿಢೀರಾಗಿ ಮಾಡ್ಕೋಬೋದು. ಮತ್ತು ಸುಮಾರು ನೀವು ಇದು ಒಂದು 4-5 ತಿಂಗಳು ಇಟ್ಕೊಂಡ್ರೂ ಭೀ ಈ ಚಟ್ನಿ ಏನೂ ಆಗೋದಿಲ್ಲ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಒಂದು ಸ್ವಲ್ಪ ನೋಡ್ತಿರ್ಬೋದು. ಇವಾಗ ಈ ಟೈಮ್ನಲ್ಲಿ ನಾನಿಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸುಮಾರು ಒಂದು 2 ಚಮ್ಮಚ್ ಆಗುವಷ್ಟು ಹುಣಸೆಹಣ್ಣು ಹಾಕೊತಿದ್ದೀನಿ. ಹುಣಸೆಹಣ್ಣು ಬದಲಾಗಿ ನೀವು ಇಲ್ಲಿ ಆಮ್ಚೂರು ಪೌಡರ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಬಳಸ್ಕೋಬೋದು. ಹುಣಸೆಹಣ್ಣು ಇತ್ತಂದ್ರೆ ಹುಣಸೆಹಣ್ಣೆ ಹಾಕಿ. ಇವಾಗ ಹುಣಸೆಹಣ್ಣು ಹಾಕಿದ ಮೇಲೆ ನಾನಿಲ್ಲಿ ಮತ್ತೆ ಒಂದು 2 ನಿಮಿಷ ಹಾಗೇ ಇದನ್ನು ಹುರ್ಕೊತಿದ್ದೀನಿ. ಓಕೆ, ನೋಡಿ ಎಲ್ಲ ಸೇರಿಸಿ ಹುರ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು ಈರುಳ್ಳಿ ಕಲರ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಇಷ್ಟಾದ್ರೆ ಸಾಕಾಗುತ್ತೆ, ಹಸಿ ವಾಸನೆ ಹೋಗಿದೆ, ಲೈಟಾಗಿ ಈರುಳ್ಳಿ ಕೆಂಪಾಗಿದೆ. ಇವಾಗ ಇದು ಈರುಳ್ಳಿ ಒಂದು ಸ್ವಲ್ಪನೇ ತಣ್ಣಗಾಲಿ ಸೈಡಿಗೆ ಎತ್ತಿಟ್ಕೊಂಡಿನಿ ನಾನು. ಇವಾಗ ಇನ್ನೊಂದು ಪ್ಯಾನ್ ಇಟ್ಕೊಂಡಿನಿ. ಇದರಲ್ಲಿ 1.5 ಚಮ್ಮಚ್ ಆಗುವಷ್ಟು ಧನಿಯಾ ಬೀಜ ಹಾಕ್ಕೊತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ಹಾಕ್ಕೊತಿದ್ದೀನಿ. ಅರ್ಧ ಚಮ್ಮಚ್ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಮುಂದೆ ಕೂಡ ಹಾಕೋದಿದೆ, ಹೀಗಾಗಿ ಇಲ್ಲಿ ನಾನು ಅರ್ಧ ಚಮ್ಮಚ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿನಿ. ಮತ್ತು ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಮತ್ತು ಖಾರ ಕೂಡ ಮುಂದೆ ಒಂದು ಸ್ವಲ್ಪ ಹಾಕೋದಿರುತ್ತೆ, ಹೀಗಾಗಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯ್ದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊತಿದ್ದೀನಿ. ಒಂದು ಸ್ವಲ್ಪ ಗರಿ ಗರಿ ಆಗಬೇಕು, ಪುಡಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾಗೆಯೇ ಪುಡಿ ಮಾಡಿದರೆ ಸ್ಮೆಲ್ ಬರುತ್ತೆ, ಸರಿಯಾಗಿ ಪುಡಿ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ 1 ಚಿಟಿಕೆ ಆಗುವಷ್ಟು ಮೆಂತ್ಯ ದಾಣ ಹಾಕ್ಕೊತಿದ್ದೀನಿ. ಮೆಂತ್ಯ ದಾಣ ಜಾಸ್ತಿ ಹಾಕೋಬಾರ್ದು, ಹುರ್ಕೊಂಡು ಆದಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಮೆಂತ್ಯ ದಾಣ ಹಾಕ್ಕೊಂಡು ಇದನ್ನು ಬಾಡಿಸ್ಕೊತಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ. ಒಂದು ಸ್ವಲ್ಪ ತರಿಯಾಗಿರಲಿ, ಜಾಸ್ತಿ ಸ್ಮೂತ್ ಕೂಡ ರುಬ್ಕೋಬಾರ್ದು, ಅಂದರೆ ಸ್ವಲ್ಪನೇ ಹೌದೋ ಇಲ್ಲ ಅನ್ನಂಗೆ ತರಿಯಾಗಿರಬೇಕು. ನೋಡಿ, ಇವಾಗ ನಾನು ಮಸಾಲ ರುಬ್ಕೊಂಡಾಗಿದೆ. ಇವಾಗ ಇದು ಜಾಸ್ತಿ ಆಗಿತ್ತಂದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಗರಂ ಮಸಾಲ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಈ ಮಸಾಲ ಕೂಡ ನೀವು ಯೂಸ್ ಮಾಡ್ಕೋಬೋದು ಎಲ್ಲ ಪಲ್ಯಗಳಿಗೆ. ಇವಾಗ ಇದೇ ಮಿಕ್ಸಿ ಜಾರ್ನಲ್ಲಿ ಇಲ್ಲಿ ಈರುಳ್ಳಿ ಕೂಡ ತಣ್ಣಗಾಗಿದೆ, ಇದನ್ನು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಬಿಸಿ ಬಿಸಿ ಆಗಿರುವಾಗ ರುಬ್ಕೋಬಾರ್ದು, ಸ್ವಲ್ಪ ತಣ್ಣಗೆ ಮಾಡ್ಕೊಂಡೇ ರುಬ್ಕೊಳ್ಳಿ. ಓಕೆ, ನೋಡಿ ಈರುಳ್ಳಿ ಹಾಕ್ಕೊಂಡಾಗಿದೆ ಇವಾಗ ಎಲ್ಲ ಈರುಳ್ಳಿ. ಇವಾಗ ಇದು ಕೂಡ ಅಷ್ಟೇ, ನೀರು ಹಾಕಬಾರ್ದು, ಹಾಗೆಯೇ ಇದನ್ನು ರುಬ್ಕೊತಿದ್ದೀನಿ. ಇದು ಸ್ಮೂತ್ ಆಗಿರಬೇಕು, ಆ ರೀತಿ ರುಬ್ಕೊಳ್ಳಿ. ಓಕೆ, ನೋಡಿ ಈರುಳ್ಳಿ ರುಬ್ಕೊಂಡಾಗಿದೆ. ಇವಾಗ ಎರಡೂ ತಯಾರಾದ ಮೇಲೆ ನಾನಿಲ್ಲಿ ಮತ್ತೆ ಅದೇ ಕಡೆ ಇಟ್ಕೊಂಡಿನಿ. ಇವಾಗ ಈರುಳ್ಳಿ ಹುರ್ಕೊಂಡಿನಲ್ಲ ಅದೇ ಕಡೆಯಲ್ಲಿ ಇವಾಗ ಮತ್ತೆ ಈ ಚಮ್ಮಚ್ಲಿಂತ 1 ಚಮ್ಮಚ್ ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ. ಮೊದಲೇ ಹೇಳಿದಾಗೆ ಈ ಚಟ್ನಿ ನೀವು ಸ್ಟೋರ್ ಮಾಡಿ ಇಡ್ತೀರಿ ಅನ್ನೋದಾದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಮ್ಮಿ ಕೂಡ ಹಾಕೋಬೋದು. ಇವಾಗ ಎಣ್ಣೆ ಗರಂ ಆಗಿದೆ. ಎಣ್ಣೆ ಗರಂ ಆದಮೇಲೆ 1 ಚಮಚ ಆಗುವಷ್ಟು ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿನಿ. ಅರ್ಧ ಚಮ್ಮಚ್ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ನಾವು ಜೀರಿಗೆ ಮೊದಲು ಕೂಡ ಯೂಸ್ ಮಾಡಿರ್ತೀವಲ್ಲ, ಹೀಗಾಗಿ ನಾನಿಲ್ಲಿ ಅರ್ಧ ಚಮ್ಮಚ್ ಮಾತ್ರ ಹಾಕ್ಕೊಂಡಿನಿ. ಇವಾಗ ಒಂದು ಸ್ವಲ್ಪನೇ ಕೊಲಂಜಿ ಬೀಜ ಹಾಕ್ಕೊತಿದ್ದೀನಿ, ಅಂದರೆ ಈರುಳ್ಳಿ ಬೀಜ ಅದ. ಇದು ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇವಾಗ ಸಾಸಿವೆ ಚಟಪಟ ಅನ್ನಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಇದು. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಸರಿಯಾಗಿ ಬರುತ್ತೆ ಈ ಚಟ್ನಿ. ಓಕೆ, ಸಾಸಿವೆ ಸಿಡಿದಾದ್ಮೇಲೆ ನಾನಿಲ್ಲಿ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಕೆಂಪಾಗೋ ತನಕ ನಾನು ಹುರ್ಕೊತಿದ್ದೀನಿ. ಓಕೆ, ನೋಡಿ ಕೆಂಪಾಗಿದೆ. ಇವಾಗ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ ಉದ್ದಿನಬೇಳೆ ಕೆಂಪಾದಮೇಲೆ. ಓಕೆ, ನೋಡಿ ಗ್ಯಾಸ್ ಬಂದ್ ಮಾಡ್ಕೊಂಡು ಆಗಿದೆ. ಇವಾಗ ನನಗಿಲ್ಲಿ 1 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನಾವು ಮೊದಲು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿರ್ತೀವಲ್ಲ, ಹೀಗಾಗಿ ನಾನಿಲ್ಲಿ 1 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಗ್ಯಾಸ್ ಬಂದ್ ಮಾಡಿಕೊಂಡೆ ಖಾರನ ಹಾಕ್ಕೊಳ್ಳಿ. ಇವಾಗ ಫಟಾಫಟ ಅಂತ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ.
ಓಕೆ, ಫಟಾಫಟ್ ಅಂದರೆ ಮಿಕ್ಸ್ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಹೊತ್ತುತ್ತೆ ಖಾರ. ಇವಾಗ ನಾನಿನ್ನೂ ಗ್ಯಾಸ ಚಾಲು ಮಾಡಿಲ್ಲ, ಮೊದಲಿಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಗ್ಯಾಸ್ ಚಾಲು ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಗ್ಯಾಸ್ ಮತ್ತೆ ಇವಾಗ ಚಾಲು ಮಾಡ್ಕೊಂಡಿದ್ದು ನಾನು. ಚಾಲು ಮಾಡ್ಕೊಂಡು ಆದಮೇಲೆ ನಾನಿದು ಹಾಗೇ ಒಂದು 2 ನಿಮಿಷ ಆಗೋ ತನಕ ಹುರ್ಕೊತಿದ್ದೀನಿ. ನೀರು ಹಾಕಿಲ್ಲ ಇನ್ನೂ ಇದಕ್ಕೆ. ಓಕೆ ನೋಡಿ, ಒಂದು 2-3 ನಿಮಿಷ ಆಗೋ ತನಕ ಹಾಗೇ ಮಿಕ್ಸ್ ಮಾಡ್ಕೊತ ನಾನು ಹುರ್ಕೊಂಡಿನಿ. ಇವಾಗ ಇದಕ್ಕೆ ಈ ಮಸಾಲಾನ ಹಾಕ್ಕೊತಿದ್ದೀನಿ, ರುಬ್ಕೊಂಡು ಇಟ್ಟಿದ್ದವಲ್ಲ ಆ ಮಸಾಲಾನ ಹಾಕ್ಕೊತಿದ್ದೀನಿ. ಸುಮಾರು ಒಂದು 2 ಚಮಚ ಆಗುವಷ್ಟು ಹಾಕ್ಕೊಂಡಿನಿ. ಇನ್ನೂ ಮಸಾಲ ಉಳ್ಕೊಂಡಿದೆ, ಅದು ಎಲ್ಲ ರೀತಿಯ ಪಲ್ಯಗಳಿಗೆ ಯೂಸ್ ಮಾಡ್ಕೊಬೋದು ನೀವು ಇಲ್ಲಿ. ಓಕೆ, ಒಂದು 2 ಚಮಚ ಹಾಕಿದ್ದೀನಿ. ಇವಾಗ ಇದು ಹಾಕಿದ ತಕ್ಷಣ ಇದು ಗಟ್ಟಿಯಾಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಚಟ್ನಿದು. ಇವಾಗ ಹಾಗೇ ಮೊದಲಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಿದ್ದೀನಿ. ಉಪ್ಪು ಮತ್ತು ಈ ಮಸಾಲ ಹಾಕಿದ ಮೇಲೆ ಚಟ್ನಿ ನಾನು ಹಾಗೇ ನೀರು ಹಾಕ್ದೇನೆ ಮತ್ತೆ ಒಂದು 2-3 ನಿಮಿಷ ಆಗೋ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊತ ಇದನ್ನು ನಾನು ಹುರ್ಕೊತಿದ್ದೀನಿ. ಸ್ಟೋರ್ ಮಾಡಿ ಇರುವಂತಹ ಚಟ್ನಿ ಅಲ್ವಾ, ಹೀಗಾಗಿ ನೀವು ಇದು ಚಟ್ನಿನ ಸರಿಯಾಗಿ ಹುರ್ಕೋಬೇಕಾಗುತ್ತೆ, ಅಂದರೆ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಗ್ಯಾಸ ಸ್ಲೋ ಇದೆ, ಸ್ಲೋ ಗ್ಯಾಸ್ನಲ್ಲಿ ನಾನು ಒಂದು 2-3 ನಿಮಿಷ ಆಗೋ ತನಕ ಹುರ್ಕೊಂಡಿದ್ದ. ಚಟ್ನಿ ಕಲರ್ ನೋಡಿ ಚೇಂಜ್ ಆಗಿದೆ, ಇವಾಗ ನೋಡ್ತಿರ್ಬೋದು ನೀವು. ಮೊದಲು ಪೂರ್ತಿಯಾಗಿ ವೈಟ್ ಇತ್ತು, ಇವಾಗ ಕೆಂಪಾಗಿದೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಈ ಮಸಾಲ ಹಾಕಿದ ತಕ್ಷಣ ಚಟ್ನಿ ಸ್ವಲ್ಪ ಗಟ್ಟಿಯಾಗುತ್ತೆ, ಹೀಗಾಗಿ ನೀವಿಲ್ಲಿ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಮತ್ತೆ ನೀರಿನ ಜೊತೆಗೆ ನಾನು ಒಂದು 2-3 ನಿಮಿಷ ಆಗೋ ತನಕ ಇದನ್ನು ಇದೇ ರೀತಿ ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿದು ಸ್ಲೋ ಗ್ಯಾಸ್ನಲ್ಲಿ ಮತ್ತೆ ಒಂದು 2-3 ನಿಮಿಷದನ್ನು ಹಾಗೆಯೇ ಹುರ್ಕೊತಿದ್ದೀನಿ. ವಾವ್ ನೋಡಿ, ಪೂರ್ತಿಗೆ ಕಲರ್ ಚೇಂಜ್ ಆಗಿದೆ ಇವಾಗ ಚಟ್ನಿದು. ಇದನ್ನು ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಹಾಗೇ ಮುಚ್ಚಿಡ್ತಿದ್ದೀನಿ. ಓಕೆ, ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಹಾಗೇ ಮುಚ್ಚಿಟ್ಟಿದ್ದ. ಇವಾಗ ಇದರಲ್ಲಿ ಸರ್ವ್ ಮಾಡ್ಕೊಂಡು ನಾನಿಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ನಮ್ಮ ಚಟ್ನಿ ಅಂತೇಳಿ. ತುಂಬ ರುಚಿಯಾಗಿ ಬರುತ್ತೆ. ರೊಟ್ಟಿ, ಚಪಾತಿ, ಪೂರಿ, ಪರೋಟ, ಅನ್ನ, ಇಡ್ಲಿ, ದೋಸೆ ಪ್ರತಿಯೊಂದಕ್ಕೂ ಈ ಚಟ್ನಿನ ನೀವು ತಿನ್ಬೋದು. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.